ಮಾನವ ಮಾನವ ಜನ್ಮ ಬಹಳ ಶ್ರೇಷ್ಠವಾದಂತ ಇರುವಿ 84 ಜೀವರಾಶಿ ಒಳಗೆ ಯಾವ ಈ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿದೆ. ಅದಕ್ಕಾಗಿ ಮಾನವ ಜನ್ಮ ದೊಡ್ಡದು. ಹಾನಿ ಮಾಡಲು ಬೇಡ. ಹುಚ್ಚಪ್ಪಗಳಿದ್ಯಾ ನನಗಿಂತ ಮುಂದೆ ಹೋಗ್ತೀರಾ? ಮುಂದೆ ನಿಮ್ಗಿಂತ ಮಾನವ ಜನ್ಮ ದೊಡ್ಡದು. ಹಾನಿ ಮಾಡಲು ಬೇಡ. ಹುಚ್ಚಪ್ಪಗಳಿರ್ಯಾ? ಹೌದು, ಹುಚ್ಚಪ್ಪಗಳಿರ್ಯಾ. ಹುಟ್ಟಿ ಬಂದಿರಿ ಸ್ವಾರ್ಥಕ್ಕೆ ಅಲ್ಲ ಅಲ್ಲ. ನಾವು ನಿಮಗ ನಾವು ನೀವು ಯಾತಕ್ಕೆ ಬೇಕು? ನೀವು ನಮಗ ಹೌದು ಯಾತಕ್ಕೆ ಬೇಕು? ನಾವು ಹಳಿದಾಟಕ್ಕೆ ನಾವು ಬೇಕು. ಹಳಿದಾಟ್ಲಿಕ್ಕೆ ನಾವು ಬೇಕು. ನಾವಿನಲ್ಲಿ ಯಾರು ಬೇಕು? ನೀವು ಬೇಕಿಲ್ಲ. ಈ ಮಾಯಾ ಪ್ರಪಂಚ ಎಂಬುದೊಂದು ಇದು ಒಂದು ಹೊಳಿನ. ಇದನ್ನು ದಾಟಬೇಕಾದ್ರೆ ಯಾರು ಬೇಕು? ನೀವು ಬೇಕು, ನಾವು ಬೇಕು. ನಾವು ನೀವು ಕೂಡಿದಾಗ ಈ ಪ್ರಪಂಚ ಎಂಬುದು ಹೊಳಿ ದಾಟ್ಲಕ್ಕೆ ಬರ್ತದೆ. ಅಂದ ಮೇಲೆ ಇನ್ನು ನಾವ ಇಲ್ಲ. ಅಂದ ಮೇಲೆ ಈ ಸದ್ಯಕ್ಕ ಒಂದು ಪ್ರಶ್ನೆ ಹೇಳ್ರಿಪ್ಪ. ನೀ ಬರ್ಬೇಕಾದ್ರೆ ಎಲ್ಲಿದಿಂದ ಬಂದಿ? ಈ ಊರಿಗೆ ನಾನು ಬರ್ಬೇಕಾದ್ರೆ ಎಲ್ಲಿಂದ ಬಂದೀನಿ ಹೇಳ್ಬೇಕಂದ್ರೆ ಯಾವ ಈ ಮುತ್ಯಾರ ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಬಂದಿ? ಪುಣ್ಯಕ್ಷೇತ್ರ ಬಹಳ ಸಲ ಇಲ್ಲಿ ಬಂದಿನ. ಮತ್ತೆ ಇವತ್ತು ಬಂದಿನ. ಆದ ಕಾರಣ ಎಲ್ಲಿ ಸಂಗಾಪುರದಿಂದ ಇಲ್ಲಿಗೆ ಬಂದಿನಪ್ಪ. ಬರ್ಬೇಕಾದ್ರೆ ಹೇಗೆ ಬಂದಿ? ನಾನು ಬಸ್ಸಿನಾಗ ಬಂದಿನ. ಬಸ್ಸಿನಾಗ ಟಿಕೆಟ ತಕ್ಷಿದಾಗ ತಗೊಂಬಂದ ನಾವು ಕಂಡಕ್ಟರ್. ಹೆಂಗಾಗೈತಿ? ಇಳಿಸ್ಬಿಡ್ತದ. ಈ ಬಸ್ಸಿನ ಪದ್ಧತಿ ಪ್ರಕಾರ ಟಿಕೆಟ್ ಅನ್ನು ತೆಗಿಸಿ ಯಾವ ನೀ ಬಸ್ಸಿನಲ್ಲಿ ಕೂತ ಬಂದಿದ್ದಾದ್ರೆ ಈ ಪುಣ್ಯಕ್ಷೇತ್ರ ಗ್ರಾಮಕ್ಕೆ ಬಂದು ತಲುಪಿ ನನಗೆ ಬಂದ್ಬಿಟ್ಟಲ್ಲ. ಇದರಂತೆ ನೀನು ಸದ್ಯಕ್ಕೆ ನಾನೇನು ಮಾಡ್ಬೇಕ್ರಿಪ್ಪ? ಸದ್ಗುರುವಿನ ಕಡೆ ಹೋಗಿ ಸದ್ಗುರುವಿನ ಕಡೆಗೆ ಹೋಗಿ ಮಹಾವಾಕ್ಯ ಎಂಬ ಟಿಕೆಟ್ ಅನ್ನು ತೆಗಿಸಿ ಮಹಾವಾಕ್ಯ ಎಂಬ ಟಿಕೆಟವನ್ನು ತೆಗೆಸಿ ನಡತಿಗೊಳ್ಳಂತ ನಾವಿನಲ್ಲಿ ನೀನು ಹತ್ತಿ ಕುಂತದ್ದಾದರೆ ಪರಬ್ರಹ್ಮ ಸ್ವರೂಪನಾಗಲ್ಪಟ್ಟಂತ ಸದ್ಗುರುನಾಥ ಅಂಬಿಗನಾಗಿ ಬಂದು ಆ ಸದ್ಗುರುನಾಥನು ಅಂಬಿಗನಾಗಿ ಬಂದು ಈ ಮಾಯಾ ಪ್ರಪಂಚ ಎಂಬುದೊಂದು ಬಲಿ ದಾಟಿಸಿಕೊಂಡು ಹೋಗ್ತಾನೆ. ಅಂದಮೇಲೆ ನಿನ್ನ ನಾವ ಇಲ್ಲೇ ಕೂತೈತಿಪ್ಪ. ಇಲ್ಲ ನಡ್ಯಾಗ ಅಲ್ಲೇ ಯಾಕೆ ಕುಂತಾನ? ಅಂಬಿಗ ಒಂದ್ ಅಗದ ಮಾಡ್ಯಾನಪ್ಪ. ಒಂದ್ ಹಗ್ಗ ತಗೊಂಡ ಒಂದ್ ಗಂಟಿಗೆ ಬಿಗಿದ್ ಬಿಟ್ಟಾಳ ಈ ದಾಡ್ಯಾಗ. ಹೀಗಾಗೈತಿ. ಮಾಯಣಲ್ಪಟ್ಟಂತ ಕಂಟಿ ಆಶೆಯಲ್ಪಟ್ಟಂತ ಹಗ್ಗ ನಿನ್ನ ಹಿಡಿದು ಕಟ್ಟಿ ಬಿಟ್ಟದ. ಬಿಡುವುದು ಅಪ್ಪ ಮಾಯಾ. ಅದು ಬಿಡಬೇಕಾದ್ರೆ ಆಶೆಕ್ಷಯವಾಗಬೇಕು. ಆಶೆಕ್ಷಯ ಆಗ್ಬೇಕು. ಆಶೆಕ್ಷಯವಾದ ಮೇಲೆ ತಂದಿನ ತಾನ ನಾವು ಸಾಕ್ತದೆ. ಹೌದಲ್ರಿ? ಅಪ್ಪ ಇಷ್ಟು ನೀವು ಬಾಳ ಚಂದ ಹೇಳ್ತೀರಿ ಅಂತ ತಾವು ಯಾರು ಉತ್ತರ ಕೇಳಿದ್ರಿ? ಹೀಗಾಗ್ಯದ. ಹಾಗಾದ್ರೆ ಕೇಳು. ಇದಾಗಿದ್ದಲ್ಲ ಹೌದಿಲ್ಲ? ನಿರಗಮ
ಗೊತ್ತಾತು ನೀವು ಯಾರು ತಿಳಿಲ್ಲ ಏನು ಮಾಡಿಲ್ಲ. ಈಗ ನಿರಾಕಾರ ನಿರಾಕಾರ ನಿರ್ಗುಣ ನಿರ್ಗುಣ ನಿರ್ವಯ ನಿರ್ವಯ ನಿರಾವಲಂಬ ನಿರಾವಲಂಬ ಗೊತ್ತಾತು ಇಲ್ಲ ಹಾಗೆ ಹಾ ಸತ್ತು ಸತ್ತು ಚಿತ್ತ ಚಿತ್ತು ನಿತ್ಯ ನಿತ್ಯ ಆನಂದ ಪರಿಪೂರ್ಣವಾಗಲ್ಪಟ್ಟಂತ ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ ಯಾರೆಂದು ಹೇಳಲಿ. ಅಪ್ಪ ಹಾ ಹೀಗೆ ಹಾ ಪರಿಪೂರ್ಣವಾಗಲ್ಪಟ್ಟಂತ ವಸ್ತು ನೀವು ಇದ್ದೀರಿ. ಹಾ ಜಗತ್ತ ತುಂಬಿಕೊಂಡಿರಿ. ಹಾ ಇಟ್ಟು ಜಗತ್ತ ತುಂಬಿಕೊಂಡಿರಿ ಅಂದ್ಕೊಂಡು ನಾನು ಗುರ್ತಾ ಹಿಡಿಯುವಂತ ಶಕ್ತಿ ನನಗೆ ಹೇಗೆ ಗೊತ್ತದ? ಈಗ ಒಂದು ರೂಪ. ಪದೇ ಪದೇ ನನ್ನನ್ನು ಪ್ರಶ್ನೆ ಮಾಡುವವರು ನೀನು ಯಾರು? ನಾನ ನೀವು ಕೇಳಿದ್ರೆ ಹಾ ನನಗ ನಿನ್ನ ಪರಿಚಯ ನನಗ್ ಬೇಕಲ್ಲ. ಹೌದಿಲ್ಲ? ಹಾ ನನಗ ಮನುಷ್ಯ 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 ಅಂತಾರ ಮನುಷ್ಯ. ಈಗ ಮನುಷ್ಯ ಇಲ್ಲಿ ಕುಂತವ್ರು ನಿಂತವ್ರು ನಿನಗ ಮನುಷ್ಯರೇ ಅಂತಾರನೆ ಅಂತಾರಲ್ಲ. ಅವ್ರ ನಾ ಮನುಷ್ಯ ಅಂತನು ಅವ್ರು ನನಗ್ ಮನುಷ್ಯ ಅಂತಾರ. ಮನುಷ್ಯರೇ ಅಂತಾರ ನನಗ. ಹೀಗಲ್ಲ. ದುರ್ಗಮಂ ಮನುಷ್ಯ ದೇವೋ ದೇಹಿನ ದೇಹಿನ ಕ್ಷಣಭಂಗುರ ಕ್ಷಣಭಂಗುರ ಅಂದ್ರೆ ಏನ್ರಿಪ್ಪ? ಈ ಮನುಷ್ಯ ಜನ್ಮ ಬರಬೇಕಾದ್ರೆ ಬಹಳ ದುರ್ಲಭದ. ಅದ್ ಹೇಗ್ರಿಪ್ಪ? ನಾನು ಮನುಷ್ಯನ ಇದ್ದೇನೆ ಅನ್ನೋದು ತಿಳಿದು ಅತಿ ದುರ್ಲಭದ. ಹೌದ್ರೆ ಹಾ ನಾ ಮಾತ್ರ ತಿಳ್ಕೊಂಡು ನೋಡ್ರಿ. ತಿಳ್ಕೊಂಡಿಲ್ಲ? ಆ ಮನುಷ್ಯನಿದ್ದೇನೆ. ನೀ ಮನುಷ್ಯ ಇದ್ದೇನೆ ಬಗ್ಗೆ ತಿಳ್ಕೊಂಡಿದ ಬಳಿಕ ಅಂತ ಅದೇನು ಸ್ವಾರ್ಥಕ್ಕೆ ಮಾಡಿಕೊಂಡಿದಿ? ಸ್ವಾರ್ಥಕ್ಕ ಅಂತ ಅದೇನು ಗಳಿಕೆ ಮಾಡಿ? ಗಳಿಕೆ ಹೌದು. ಕೇಳಬೇಡ. ಯಾಕ ಈ ಜಗತ್ತಿನಾಗ ದೊಡ್ಡ ಗಳಿಕೆ ನಾವು ದೊಡ್ಡ ಗಳಿಸಿದಿ? ನಾ ಏನು ಹುಟ್ಟಿ ಬಂದ ಮೇಲೆ ಯಾವಾಗ ನಾನು ತಿಳಿಯಾಕ ಹತ್ತ ಕೂರಿ ಹೊರ ನಂದು ತೋಡಬೇಕು. 10 ಕೂಡಿ ಹೊಲ ಗಳಿಸಿದಿ, ಬೆಳವಣಿಗೆ ಮಾಡ್ಕೊಂಡೆ ತೋಡಬೇಕು. ಇದು ಅಲ್ಲದೆ ಮತ್ತೇನು ಗಳಿಸಿ ಮಾಡಿ? ಕುಲ್ಲ ಜಾಗ ತಗೊಂಡ ಜಾಗ ತಗೊಂಡೆ ನನ್ನಂತ ಬಿಲ್ಡಿಂಗ್ ನಮ್ಮ ಊರಾಗ ಯಾರು ಇಲ್ಲ. ಅಂತ ಬಿಲ್ಡಿಂಗ್ ಕಟ್ಟಿಸಿ ಬಿಟ್ಟಿ, ಅಂತ ಮನಿ ಕಟ್ಟಿಸ್ಬಿಟ್ಟಾರೆ. ಇದು ಅಲ್ಲದೆ ಮತ್ತೇನು ಗಳಿಕೆ ಮಾಡಿದಿ? ಆ ಮನಿ ಒಳಗ ಹಾ 4 ಮಕ್ಕಳು, 4 ಮಕ್ಕಳು, 6 ಮಂದಿ, 6 ಮಂದಿ, 6 ಎತ್ಗಳು, 6 ಎತ್ತುಗಳ ಹೊಡಾಕ್ ಬಂದಾಗ ಹೊಡಾಕ್ ಬೇಕಲ್ಲ, ಗಳೆ ಹೊಡಿಲಾಕ್ ಬೇಕಲ್ಲ, ಟ್ರ್ಯಾಕ್ಟರ್ ಪಾಟ್ರ್ ತೊಗೊಳೋದು ನಾವು. ಎತ್ತನ ಬೇಕು, ಎತ್ತರ ಬೇಕು ನಮಗ. ಇದು ಅಲ್ಲದೆ ಮತ್ತೇನು ಗಳಿಕೆ ಮಾಡಿವ? ಒಂದಾಗ ಹೇಳ್ತೀನಿ, ಬಾಳ ಹೇಳಿದ್ರ ಇಲ್ಲ. ಇವೆಲ್ಲ ಬಾಳ್ ಮಾಡ್ಕೊಂಡಿ. ಎಂಟನೇ ಹಾಕೊಂಡ ಮಾಡ್ಕೊಂಡಿ. ನಾನು ಎಲ್ಲ ಇನ್ನೊಂದ್ 2 ಮಾಡ್ರಿ ಕರೆ. ನಮ್ಮ ಮನಿ ಇದರಿಗೆ ಒಬ್ಬ ಇದ್ದಪ್ಪ, ಹಿರಿಯ ಮನುಷ್ಯ ಒಬ್ಬ ನಿಮ್ಮ ಮನಿ ಇದ್ರಿಗೆ ಇದ್ರು.